ಹಲೋ ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹೇರ್ನ ಡ್ರೈ ಮಾಡ್ಕೊಳೋಕ್ಕೆ ಇವತ್ತು ಯೂಸ್ ಮಾಡ್ತಿರೋದು ಸ್ಟ್ರೀಕ್ಸ್ ಹೀಟ್ ಪ್ರೊಟೆಕ್ಟರ್. ನಾನು ಆ್ಯಕ್ಚುಲಿ ಇದನ್ನು ಆರ್ಡರ್ ಮಾಡಿದ್ದು ನೈಕಾ ಪಿಂಕ್ ಸೇಲಲ್ಲಿ ಸೇಲ್ ನಡೀತಿದೆ. ಯಾರ್ಯಾರ ಸ್ಕಿನ್ ಕೇರ್ ಅವ್ರ ಮೇಕಪ್ ಪ್ರಾಡಕ್ಟ್ಸ್ನ ಬ್ಯಾಕಪ್ ಮಾಡಬೇಕು ಅಂತ ಇದ್ದೀರಾ, ಸ್ಟೋರ್ ಮಾಡ್ಕೋಬೇಕು ಅಂತ ಇದ್ದೀರಾ, ಅವ್ರು ಪರ್ಚೇಸ್ ಮಾಡಿ ಇಟ್ಕೋಬೇಕು ಅಂತ ಇದ್ದರೆ ದಿಸ್ ಇಸ್ ಅ ಗುಡ್ ಟೈಮ್ ಟು ಬೈ. ನಾನೇನು ಸ್ಕಿನ್ ಕೇರ್ ಅವ್ರ ಹೇರ್ ಕೇರ್ ಎಕ್ಸ್ಪರ್ಟ್ ಅಲ್ಲ, ನಿಮಗೆ ಅಡ್ವೈಸ್ ಕೊಡೋಕ್ಕೆ. ನಾನು ಏನು ಯೂಸ್ ಮಾಡ್ತೀನಿ ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಹೀಟ್ ಪ್ರೊಟೆಕ್ಟರ್ನ ಯೂಸ್ ಮಾಡಿ ಹೇರ್ನ ಕಾಂಬ್ ಮಾಡಿ ನಾನು ಹೇರ್ ಬ್ಲೋಯರಿಂದ ನನ್ನ ಹೇರ್ನ ಡ್ರೈ ಮಾಡ್ಕೊತಾ ಇದ್ದೀನಿ. ಬಟ್ ಜಾಸ್ತಿ ಯೂಸ್ ಮಾಡಬೇಡಿ ಅಂತ ನನ್ನ ಸಜೆಷನ್, ನಾನು ಹೇಳ್ತೀನಿ. ಬಟ್ ಇಟ್ಸ್ ಯುವರ್ ವಿಶ್. ನಿಮ್ಮ ಕೂದಲಿಗೆ ಅದು ಸೆಟ್ ಆಗಿದರೆ ನೀವು ಹೇರ್ ಬ್ಲೋವರ್ನ ಯೂಸ್ ಮಾಡ್ಕೋಬೋದು ಜಾಸ್ತಿ ಡೈಲಿ ವೈಸ್. ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ನನ್ನ ಹೇರ್ ತುಂಬ ಲಾಂಗ್ ಇರೋದ್ರಿಂದ ನನಗೆ ಸ್ಪ್ಲಿಟ್ ಎಂಡ್ಸ್ ತುಂಬ ಇದೆ. ನಾನು ಹೇರ್ ಕಟ್ ಮಾಡಿಸ್ಬೇಕು ಅಂತ ಇದ್ದೀನಿ. ಡೋಂಟ್ ನೋ ಏನು ಮಾಡ್ತೀನಿ ಅಂತ. ಸೊ ನೋಡೋಣ, ಒಂದು ಸ್ವಲ್ಪ ದಿನ ಹೀಗೆ ಲಾಂಗ್ ಹೇರ್ ಇರಲಿ ಅಂತ ನೋಡ್ತಾ ಇದ್ದೀನಿ. ಸೊ ಒನ್ಸ್ ಹೇರ್ ಬ್ಲೋ ಆಗಿದ್ಮೇಲೆ ಸ್ವಲ್ಪ ಫೋಸಸ್ನ ಕೊಡ್ತೀನಿ. ಸೊ ಐ ಲೈಕ್ ಇಟ್ ಅಷ್ಟೇ. ನನ್ನ ಹೇರ್ನ ನಾನು ಇಷ್ಟಪಡ್ತೀನಿ, ಆದರೂ ನನಗೆ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗಿದೆ. ನೋಡೋಣ ಏನಾಗುತ್ತೆ ಅಂತ. ಸೊ ಸ್ವಲ್ಪ ಫೋಸಸ್ನ ಕೊಟ್ಟು ಪೋನಿ ಕಟ್ಕೊಬಿಡೋಣ. ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಡೇ 10 ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ರೊಟೀನ್ ಸ್ಟಾರ್ಟ್ ಮಾಡಿ 10 ಡೇಸ್ ಆಗಿದೆ. ಸೊ ನಾನಿವತ್ತು ನೆನ್ನೆ ನೈಟ್ ರೆಟಿನಾಲ್ ಯೂಸ್ ಮಾಡಿರೋದ್ರಿಂದ ಮಾರ್ನಿಂಗ್ ನಾನು ಟೋನರ್ನ ಯೂಸ್ ಮಾಡೋಕ್ಕೆ ಸ್ವಲ್ಪ ಹೆದರ್ತೀನಿ. ನೈಟ್ ಸ್ಕಿನ್ ಕೇರ್ ರೊಟೀನ್ಗೆ ಯೂಸ್ ಮಾಡ್ಕೊತೀನಿ. ಸೊ ಇವಾಗ ನಾನು ಓನ್ಲಿ 3 ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ. ಸ್ನೇಲ್ ಎಸೆನ್ಸ್ನ ಯೂಸ್ ಮಾಡ್ತೀನಿ ಆ್ಯಸ್ ಯೂಶ್ವಲ್. ಒಂದು ಕೆನೆಗೆ ಒಂದು ಪಂಪ್, ಇನ್ನೊಂದು ಕೆನೆಗೆ ಒಂದು ಪಂಪ್ನ ಯೂಸ್ ಮಾಡ್ತೀನಿ. ಸೊ ನಾನು ಆ್ಯಕ್ಚುಲ್ ವೀಡಿಯೋದಲ್ಲಿ ತುಂಬ ಮಾತಾಡಿದ್ದೀನಿ, ಅದಕ್ಕೋಸ್ಕರ ಅದನ್ನು ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ನ ಮಾಡ್ತಾಯಿದ್ದೀನಿ. ಸೊ ಸ್ನೇಲ್ ಎಸೆನ್ಸ್ ನಾನು ತುಂಬ ರಫಾಗಿ ಮಾಡ್ತಿದ್ದೀನಿ ಅಂತ ಅನ್ಕೊತೀರಾ. ನೋ, ಐ ಆಮ್ ಯೂಸಿಂಗ್ ಮೈ ಹ್ಯಾಂಡ್ ವೆರಿ ಸ್ಲೋಲಿ. ಅದು ವೀಡಿಯೋದಲ್ಲಿ ನಿಮಗೆ ಅದು ತುಂಬ ರಫಾಗಿ ಕಾಣಿಸ್ತಾ ಇದೆ. ನನ್ನ ಹೇರ್ ಕಲರ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ. ದಟ್ ಈಸ್ ಅ ಮೆಹಂದಿ ಕಲರ್. ಆ್ಯಂಡ್ ನಾನು ನ್ಯಾಚುರಲ್ ಕಲರಿಗೆ ಮೆಹಂದಿ ಹಾಕಿದಾಗ ಈ ಕಲರ್ ಬರೋದು. ಐ ಆಮ್ ನಾಟ್ ಡನ್ ಎನಿ ಕಲರಿಂಗ್ ಆರ್ ಎನಿಥಿಂಗ್ ಟು ಮೈ ಹೇರ್ಸ್. ಸೊ ಒನ್ಸ್ ನಂದು ಸ್ನೇಲ್ ಎಸೆನ್ಸ್ ಯೂಸ್ ಮಾಡಿದ ಮೇಲೆ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ಆ್ಯಸ್ ಯೂಶ್ವಲ್ ನಾನು ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಮಿಸ್ ಮಾಡ್ದಿಲ್ದಿರೋ 2 ಪ್ರಾಡಕ್ಟ್ಸ್ ಮಾರ್ನಿಂಗ್ ಆ್ಯಂಡ್ ನೈಟಲ್ಲಿ ಸನ್ಸ್ಕ್ರೀನ್ ಯೂಸ್ ಮಾಡಲ್ಲ. ಬಟ್ ಮಾಯ್ಶ್ಚರೈಸರ್ ಈಸ್ ಒನ್ ಥಿಂಗ್ ದಟ್ ಐ ನಾಟ್ ಮಿಸ್ ಎವ್ರಿವೇರ್ ಐ ಯೂಸ್ ಮಾಯ್ಶ್ಚರೈಸರ್. ಅದು ನನ್ನ ಫೇಸ್ನ ತುಂಬ ಹೈಡ್ರೇಟ್ ಮಾಡುತ್ತೆ. ಸೊ ಒನ್ಸ್ ಮಾಯ್ಶ್ಚರೈಸರ್ ಆಗಿದ್ಮೇಲೆ ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಸೊ ಸನ್ಸ್ಕ್ರೀನ್ ನೀವು ರೆಟಿನಾಲ್ ಯೂಸ್ ಮಾಡಿದಾಗೆಲ್ಲ ಸನ್ಸ್ಕ್ರೀನ್ ನೀವು ಯೂಸ್ ಮಾಡಲೇಬೇಕು. ಇಲ್ಲಾಂದರೆ ಪ್ರಾಪರ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡೋದು ಬೆಟರ್ ಅಂತ ಹೇಳ್ತೀನಿ. ಸೊ ಒನ್ಸ್ ನಾನು ಸನ್ಸ್ಕ್ರೀನ್ ಯೂಸ್ ಮಾಡಿದ್ಮೇಲೆ ಇವತ್ತಿಂದ ನನ್ನ ಲಿಪ್ ಬಾಮ್ ಅಪ್ಲೈ ಮಾಡಿ ನನ್ನ ಸ್ಕಿನ್ ಕೇರ್ ರೊಟೀನ್ ಮುಗಿಯುತ್ತೆ. ಆ್ಯಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಫಾಲೋ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಕಮೆಂಟ್ ಮಾಡಿಲ್ಲ, ಪ್ಲೀಸ್ ಡೂ ಇಟ್. ಹ್ಯಾವ್ ಅ ಗ್ರೇಟ್ ಡೇ. ಬಾಯ್.